ಅಕ್ಕ, ವೀಣಕ್ಕ. ವೆಂಕಿ, ಚಲ್ವಿ. ಹಾಂ, ಯಾವುದಾದ್ರೂ ಪೂಜೆಗೆ ಹೋಗಿದ್ರಾ? ಕೈಲಿ ತಾಂಬೂಲ ಇದೆ. ಅಕ್ಕ, ಇವತ್ತು ನಮಗೊಂದು ಫಂಕ್ಷನ್ ಆರ್ಡ್ರ್ ಇತ್ತು, ಅಲ್ಲಿಗೆ ಹೂ ಹಾಕಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ರನ್ನೇ ಕೊಡಿಸಿ ತಾಂಬೂಲ ಬದಲಾಯಿಸಿದ್ರು. ಅಲ್ಲಿ ಕೊಟ್ಟಿದ್ದು. ಒಳ್ಳೇದಾಯ್ತು. ನೋಡಿದ್ರಾ, ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನೋ ಬರೆದಿರ್ತಾನೆ. ಅಂತೂ ನಿಮ್ಮ ಕೈಯಿಂದ ಒಂದು ಒಳ್ಳೆ ಪುಣ್ಯದ ಕೆಲಸ ಆಯಿತು. ಇಲ್ಲ ವೆಂಕಿ, ಬಂದರೆ ನಿನಗೆ ಹೇಳ್ತಿದ್ದೆ ತಾನೆ. ನಮ್ಮನೆಯವ್ರನ್ನ ಕೇಳಿದ್ರೆ ಹುಡುಕ್ತಾ ಇದ್ದೀನಿ ಅಂತಾರೆ. ಹುಡುಕ್ತಾ ಇರೋ ಥರ ನಾಟಕ ಮಾಡ್ತಿದ್ದಾರೋ ನನಗೊಂದು ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಎಲ್ರಿಗೂ ಅತ್ತೆ ಮಾವನ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಿದೆಯೇನೋ ಅಂತ ನಂಗೆ ಆತಂಕ ಆಗ್ತಿದೆ. ನಿಮ್ಗೇನಾದರೂ ಗೊತ್ತಾಯ್ತಾ? ನೀವು ಹುಡುಕ್ತಾನೆ ಇದ್ದೀರಾ ಅಲ್ವಾ ವೆಂಕಿ? ಹೋಗಲಿ ಬಿಡು. ಆದರೂ ಇಷ್ಟು ದಿನ ಆದರೂ ಅವ್ರಿಗೆ ಮನೆ ಕಡೆ ತಲೆ ಹಾಕಿಲ್ಲ ಅಂದರೆ ಅವ್ರಿಗಿನ್ನು ಎಷ್ಟು ಬೇಜಾರಾಗಿರಬೇಡ. ಪಾಪ, ಎಲ್ಲರೂ ಇದ್ದು ಯಾರೂ ಇಲ್ದಿರೋ ಥರ ಆಗೋಯ್ತು. ಪಾಪ, ಅವರಿಬ್ಬರು ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಾನೆ ಸಂಕಟ ಆಯ್ತದೆ ಅಕ್ಕ. ಅವ್ರಿಲ್ಲಿಂದ ಹೊರಟ ತಕ್ಷಣ ನಮ್ಮನೆಗಾದರೂ ಬಂದಿದ್ರೆ ಆಗ್ತಿತ್ತು. ಆದರೆ ಅವ್ರು ಅದನ್ನೂ ಮಾಡದೆ ಎಲ್ಲೋದ್ರು ಏನೋ, ಜೀವನಕ್ಕೆ ಏನು ಮಾಡ್ಕೊಂಡವರು. ಮೊದಲೇ ನೊಂದಿರೋ ಜೀವಗಳು ಬೇರೆಯವರಿಗೆ ನೋವು ಕೊಡಬಾರ್ದು ಅಂತ ಹೀಗೆಲ್ಲ ಮಾಡಿರ್ತಾರೆ. ಆದರೂ ನಮಗೆ ಒಂದು ಫೋನ್ ಮಾಡಿ ಇಂಥಲ್ಲಿದ್ದೀವಿ ಅಂತ ಹೇಳಿಬಿಟ್ರೆ ಸಾಕಾಗಿತ್ತು. ನಮ್ಮ ಜೀವಕ್ಕೂ ಎಷ್ಟೋ ಸಮಾಧಾನ ಆಗಿರೋದು. ಆದರೆ ಅವ್ರು ಅದನ್ನೂ ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಇನ್ನೆಷ್ಟು ಕೋಪ ಇರಬೇಡ ಅವ್ರಿಗೆ. ಒಳ್ಳೆಯದಾಗಲಿ ನಿಮಗೆ. ಅಕ್ಕ, ನೀವು ಅಳ್ಬೇಡಿ, ಎಲ್ಲ ಸರಿ ಹೋಯ್ತದೆ. ಅಳ್ಬೇಡಿ ಅಕ್ಕ. ಆಯ್ತು ಬಿಡು. ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ಏನು ದುಡ್ಡು ತಾನೇ ಬೇಕು, ಕೊಡ್ತೀನಿ. ಎಷ್ಟು ಬೇಕು ಹೇಳು? ಜಾಸ್ತಿ ಏನಿಲ್ಲ ಸರ್, ಬರೀ 10 ಲಕ್ಷ. ಏನಯ್ಯ, ಅಷ್ಟೊಂದು ದುಡ್ಡು ಯಾಕೆ ಬೇಕು ನಿನಗೆ? ಏನು ಸರ್ ಹಿಂಗಂದ್ಬಿಟ್ರಿ? ಪ್ರಪಂಚದಲ್ಲಿ ಎಲ್ಲದಕ್ಕೂ ದುಡ್ಡೇ ಸರ್ ಮುಖ್ಯ. ನೋಡಿ ಸರ್, ಈಗ ಒಂದು ಸುಂದರವಾಗಿ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ. ನಮ್ದು 1000 ಸಮಸ್ಯೆಗಳಿರ್ತವೆ ಸರ್. ನೋಡಿ ಸರ್, ನೀವು ಪದೇ ಪದೇ ನನ್ನ ಈ ಥರ ಪ್ರಶ್ನೆ ಮಾಡ್ತಾ ಇದ್ರೆ ನೀವೇ ತೊಂದರೆ ಸಿಗಾಕೊಂತೀರಾ. ಯೋಚನೆ ಮಾಡಿ ಸರ್. ಮೊದಲೇ ಸಿದ್ದುಗೆ ಬೇಲ್ ಸಿಕ್ಕಿದೆ. ಈ ನನ್ನ ಮಗನ ಈ ಟೈಮಲ್ಲಿ ಎದುರಾಕೊಂಡ್ರೆ ನಾನು ಕುತ್ತಿಗೆಗೆ ಬರೋದು ಗ್ಯಾರಂಟಿ. ಮೊದಲು ಆ ಸಿದ್ದು ಒಳಗೆ ಹೋಗಲಿ, ಆಮೇಲೆ ಇವನು ವಿಚಾರಿಸ್ಕೊಳ್ತೀನಿ. ಏನು 10 ಲಕ್ಷ ತಾನೇ? ಆಯ್ತು ಕೊಡ. ಸರ್, ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಅಯ್ಯೋ, ಎಲ್ಲಾದ್ರುಂಟೆ ಮಗಳನ್ನ ಓದ್ಸೋಕ್ಕೆ, ಮನೆ ಕಟ್ಟೋಕ್ಕೆ ಅಂತ ಹೇಳ್ತಿದ್ಯಾ. ಎಂಥ ಪುಣ್ಯದ ಕೆಲಸ. ಖಂಡಿತ ಕೊಡ್ತೀನಿ, ಇಲ್ಲ ಅಂತೀನಾ? ಇನ್ನೊಂದು ಕೆಲಸ ಮಾಡು, ನಾನು ದುಡ್ಡು ಅರೇಂಜ್ ಮಾಡಿಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ, ನೀನು ಆಮೇಲೆ ಬಾ. ಸರಿ ಸರ್, ಬರ್ತೀನಿ. ಹಾಂ ಸರ್, ಮರಿಬೇಡಿ ಸರ್, 10 ಲಕ್ಷ. ಹಾಂ, ಖಂಡಿತ ಮರೆಯಲ್ಲ.
ಏನೋ ಕೇಳಬೇಕು ಅಂತ ಕರ್ಕೊಂಬಂದೆ. ಅಮ್ಮ ಅದು ಅವಾಗಲೇ ಫಂಕ್ಷನಲ್ಲಿ ಹಾಡು ಹಾಡಿದ್ರಲ್ಲ, ಹಾಂ, ಯಾರವರು? ಅದು ನಮ್ಮನೇಲಿ ಕೆಲಸ ಮಾಡ್ತಿರೋ ಹುಡುಗಿ. ಯಾಕೋ ಯಾಕೆ ಕೇಳ್ತಾ ಇದೆಯಾ? ಅಲ್ಲ, ಅವ್ರು ಎಷ್ಟು ದಿನದಿಂದ ಇಲ್ಲಿದ್ದಾರೆ? ಹೊಸದಾಗಿ ಏನಾದರೂ ಬಂದು ಸೇರ್ಕೊಂಡಿದ್ದಾರಾ? ಚೆನ್ನಾಗಿ ಕೇಳಿದೆ. ಅವಳು ನಮ್ಮನೆ ಕೆಲ್ಸಕ್ಕೆ ಬಂದು ಎಷ್ಟೋ ದಿನಗಳಾಗೋಯ್ತು. ಅದೇ ಕಣೋ, ನಿಮ್ಮ ತಂದೆ ಚೆನ್ನೈಗೆ ಹೋದಾಗ ಅವ್ರ ಪ್ರಾಣ ಕಾಪಾಡಲು ಅಂತ ಹೇಳಿ ಮನೆ ಕರ್ಕೊಂಬಂದ್ರಲ್ಲ, ಆ ಹುಡುಗಿನೇ ಇವಳು, ಚಂದನ ಅಂತ. ನೀನು ಅವಳನ್ನ ನೋಡಿರ್ಬೇಕಲ್ವಾ? ನೀನು ಅವಳನ್ನ ನೋಡಿಲ್ವೇನೋ? ಇಲ್ಲಮ್ಮ, ತನು ಒಂದೆರಡು ಸಲ ಪರಿಚಯ ಮಾಡಿಸ್ತೀನಿ ಅಂತ ಅಂದ್ಲು, ಆದರೆ ಪರಿಚಯ ಮಾಡ್ಕೊಳಕ್ಕಾಗಲಿಲ್ಲ. ಒಂದೇ ಮನೇಲಿ ಇದ್ಕೊಂಡು ಇನ್ನೂ ಅವಳನ್ನ ಪರಿಚಯ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಅದು ಅಲ್ದಿರ ಅವಳು ನನ್ನ ಸೌಭಾಗ್ಯ ಕಾಪಾಡಿರೋ ಹುಡುಗಿ ಕಣೋ. ಅವಳ ಪರಿಚಯ ಮಾಡಿಕೊಂಡು ಮಾತಾಡಿಸಿ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವಾ? ಅವನಿಗೆ ಆ ಬುದ್ಧಿ ಎಲ್ಲಿಂದ ಬರಬೇಕತ್ತೆ? ನಾನೇ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂದರೂ ಬರಲೇ ಇಲ್ಲ ಇವನು. ಸರಿ, ಆ ಹುಡುಗಿ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಅಮ್ಮ, ಅದು ಆವಾಗಲೇ ಅವರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಅವ್ರು ಬರೀ ಹಾಡಲ್ಲ ಕಣೋ, ಫೈಟ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನಾನು ನಿನಗೆ ಹೇಳಿದ್ದೆ ತಾನೇ, ಅವರೇ ಇವರು. ಅವ್ರು ಹಾಡ್ತಿದ್ರೆ ಈ ಪ್ರಪಂಚನೇ ಮರ್ತೋಗ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಇರು, ಅವ್ರ ವಿಡಿಯೋ ಇದೆ, ತೋರಿಸ್ತೇನೆ. ಅಯ್ಯೋ, ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಕಣೋ, ನಾನು ನೋಡ್ಕೊಂಡೇ ಇಲ್ಲ. ನೀನು ಯಾವಾಗಲೂ ಹಿಂಗೆ. ಅಮ್ಮ, ಆ ಹುಡುಗಿ ಮನೇಲಿ ಯಾರ್ಯಾರು ಇದ್ದಾರಂತೆ? ಯಾರೂ ಇಲ್ಲ ಕಣೋ ಅವಳಿಗೆ. ಪಾಪ, ಅಪ್ಪ ಅಮ್ಮ ಬಂಧುಗಳು ಯಾರೂ ಇಲ್ಲ, ಅನಾಥೆ ಅವಳು. ಹಲೋ, ಏನು ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಯು ಆರ್ ಆಲ್ರೆಡಿ ಎಂಗೇಜ್ಡ್. ಇನ್ಮೇಲಿಂದ ಆದರೂ ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿ. ಆಯಿತು ಹಸ್ಬೆಂಡು. ಎಂಗೇಜ್ಮೆಂಟ್ ಆದಮೇಲೂ ಇವ್ರ ಗಲಾಟೆ ನಿಂತಿಲ್ಲಪ್ಪ, ದೇವ್ರೆ. ಇವನು ಯೋಚನೆ ಮಾಡೋದು ನೋಡ್ತಿದ್ರೆ ಯಾರಿಗೂ ಗಂಡಾಂತರ ಕಾದಿರೋ ಹಾಗೆ ಕಾಣಿಸ್ತಿದೆ. ಅದೇನು ಯೋಚನೆ ಮಾಡ್ತಾನೋ, ಅದೇನು ಮಾಡ್ತಾನೋ ಮುಂದೂ ಗೊತ್ತಾಗಲ್ಲ. ಶಾಂತಮ್ಮ, ಎಂಥ ದಡ್ಡ ಶಾಂತಮ್ಮ ನಾನು. ಯಾಕಪ್ಪ? ಶಾಂತಮ್ಮ, ಅಂಗೈಯೆಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡ್ಕೋದ್ರಂತೆ. ಹಾಗಾಯ್ತು ನನ್ನ ಪರಿಸ್ಥಿತಿ. ಏನಾಯ್ತೀಗ? ಅಲ್ಲ ಶಾಂತಮ್ಮ, ಜಾನ್ವರು ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸ್ಕೊಂಡೆ, ಅವ್ರನ್ನ ವಿಚಾರಣೆ ಮಾಡಿದೆ. ಆದರೆ ನಾನೇ ಒಂದು ಹೆಜ್ಜೆ ಕಾಲೇಜ್ಗೆ ಹೋಗ್ಲಿಲ್ವಲ್ಲ ಶಾಂತಮ್ಮ. ಅವ್ರ ಬ್ಯಾಚ್ಮೇಟ್ ಅಡ್ರೆಸ್ ಎಲ್ಲ ನನಗೆ ಸಿಕ್ಬಿಡೋದಲ್ಲ ಶಾಂತಮ್ಮ. ಅವ್ರ ಅಡ್ರೆಸ್ ಎಲ್ಲ ಸಿಕ್ಕಿದ್ರೆ ಆ ಗೂಬೆ ನನ್ನ ಕೈಗೆ ಸಿಕ್ಕಾಕೊಂಡಿರೋನು. ಚಿತು ಮರಿ ಅವತ್ತೇ ನಂಗೆ ಸಿಕ್ಬಿಟ್ಟಿರೋರು ಶಾಂತಮ್ಮ. ಅಯ್ಯೋ, ದಟ್ಟ ನಾನು. ಈಗ ನಾನು ಮಾಡ್ಬೇಕಾಗಿರೋದು ಅಷ್ಟೇ. ಅಲ್ಲಪ್ಪ, ಇದೆಲ್ಲ ಸಾಧ್ಯನಾ? ಸಾಧ್ಯ. ಮನಸ್ಸಿದ್ರೆ ಮಾರ್ಗ ಅಂತ ನೀವು ಕೇಳಿದ್ರಿ ಶಾಂತಮ್ಮ. ಅಪಶಕನ ನುಡಿಬೇಡಿ. ನಾನೀಗ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಲ್ಲ, ಊಟ ಮಾಡ್ಕೊಂಡು ಹೋಗೋ. ಊಟ ಎಲ್ಲ ನಾನು ಕಾಲೇಜ್ಗೆ ಹೋಗಿ ಬಂದಮೇಲೆ, ಗೂಬೆ ನನಗೆ ಸಿಕ್ಕ ಮೇಲೆ, ನನ್ನ ಚಿನ್ನು ಮನೆ ನನಗೆ ಸಿಕ್ಕ ಮೇಲೆ ಶಾಂತಮ್ಮ ಬಂದೆ. ಏನು ಮಾಡಲಿ ಇವನ್ನ? ಏನು ಮಾಡೋಕ್ಕಾಗಲ್ಲ, ಎಲ್ಲ ನನ್ನ ಕರ್ಮ. ಅಯ್ಯೋ ದೇವ್ರೇ, ಯಾವಾಗ ಬುದ್ಧಿ ಬರುತ್ತೋ ದೇವ್ರೇ, ನೀನೇ ಕಾಪಾಡಪ್ಪ, ನೀನೇ ಕಾಪಾಡು. ಸೋಪಿ, 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 ನೀರು ಏನಾಯ್ತೆ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಮತ್ತಿನ್ನೇನೆ? ಹಾಂ, ಆ ಸಿದ್ದುಗೆ ಬೇಲ್ ಸಿದ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವನಿಗೆ ಬೇಲ್ ಸಿಕ್ಕಿದ್ದು ಅಲ್ಲದೆ ಅವನು ಭಾವನಾ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಗೊತ್ತಾ? ಅದು ಪ್ರಯತ್ನ ಮಾಡಿದ್ವಿ,
ಆದರೆ ಅವ್ರಿಗಿರೋ ಅಧಿಕಾರದ ಬಲದ ಮುಂದೆ ಮುಂದೆ ನಡೀಲಿಲ್ಲ. ಹಾಗೆ ಅಂತ ಅವನು ಆರಾಮಾಗಿರ್ಲಿ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತೀರಾ? ನಾನು ಅವತ್ತೇ ಹೇಳಿದ್ದೆ, ಆ ಭಾವನ ಸಾಮಾನ್ಯದವಳಲ್ಲ, ಅವಳಿಂದ ಹುಷಾರಾಗಿರಿ ಅಂತ. ಇವತ್ತು ಆ ಸಿದ್ದು ಬೇಲ್ ತಗೊಂಡು ಆಚೆ ಆರಾಮಾಗಿ ಓಡಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಆ ಭಾವನಾನೇ ಕಾರಣ. ನಾನು ಅವತ್ತೇ ಹೇಳಿದ್ದೆ ಬಂಗಾರಿಗೆ, ಆ ಭಾವನ ಒಂದು ಗತಿ ಕಾಣಿಸ್ಬೇಕು ಅಂತ. ನನ್ನ ಮಾತು ಕೇಳಿಲ್ಲ, ಈಗ ಅನುಭವಿಸೋಕ್ಕಾಗಿದೆ. ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಅಣ್ಣ ಮತ್ತು ಅಮ್ಮಂಗಾಗಿರೋ ಅನ್ಯಾಯಕ್ಕೆ ನೀನು ನ್ಯಾಯ ಪಡ್ಕೋಬೇಕು ಅಲ್ವಾ ಸೋಪಿ? ನಿಮ್ಮ ತಾಯಿ ಮತ್ತು ಅಣ್ಣನ ಕಳ್ಕೊಂಡು ನೀನಿಲ್ಲಿ ನೋವಲ್ಲಿರೋದು. ಅಲ್ಲಿ ಅವ್ರು ಆರಾಮಾಗಿ ಖುಷಿಯಾಗಿ ತಪ್ಪು ಮಾಡಿದ್ರು ಕೂಡ ಊರೂರು ಅಲ್ಕೊಂಡಿರೋದು. ಇದು ನ್ಯಾಯನಾ? ನೀನೇ ಹೇಳು, ಮಾತಾಡು. ನಾನು ಏನು ಮಾಡೋಕ್ಕಾಗುತ್ತೆ? ನೀನು ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡು ಹೀಗೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ರೆ ಆಗುತ್ತಾ ಹೇಳು? ಮತ್ತೆ ಕೇಸ್ ಹಾಕಿ. ಒಬ್ಬ ತಪ್ಪಿತಸ್ಥನಿಗೆ ಹೇಗೆ ಬೇಲ್ ಕೊಟ್ರಿ ಅಂತ ಇನ್ನೊಂದ್ಸಲಿ ಕೇಸ್ ಹಾಕಿ. ನ್ಯಾಯ ಸಿಗೋವರೆಗೂ ಹೋರಾಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಇಬ್ರು? ಆ ಮನೆ ಸೊಸೆಯಾಗಿ ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದೀನಿ ಅಂತನಾ? ನಮ್ಮ ಮಾವ ಮಾಡಿರೋ ಅನ್ಯಾಯನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಈಗ ಈ ಸಿದ್ದು ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ವಾ? ಅದು ಅಲ್ಲದೆ ನೀನು ನನಗಿರೋಳು ಒಬ್ಬಳೇ ಬೆಸ್ಟ್ ಫ್ರೆಂಡ್. ನೀನಿಲ್ಲಿ ನೋವಲ್ಲಿರೋದು, ಅವ್ರುಗಳು ಅಷ್ಟೆಲ್ಲ ತಪ್ಪು ಅನ್ಯಾಯ ಮಾಡಿ ಅಲ್ಲಿ ಆರಾಮಾಗಿ ಊರೂರು ಅಲ್ಕೊಂಡಿರೋದು. ಇದೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ ಹೇಳು? ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು. ನೋಡಿ, ನೀವು ಮಾತ್ರ ಈ ಹೋರಾಟನ ನಿಲ್ಲಿಸ್ಬೇಡಿ. ನಿಮ್ಮಿಬ್ಬರಿಗೂ ಇದಕ್ಕೆ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ ಸಾಕು. ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಈ ಸಿದ್ದು ವಿಚಾರ ಬಂದಾಗೆಲ್ಲ, ಈ ಆಕ್ಸಿಡೆಂಟ್ ವಿಚಾರ ಬಂದಾಗೆಲ್ಲ ನೀವು ಇಷ್ಟೊಂದು ಪ್ರವೋಕ್ ಆಗ್ತಿರಲ್ಲ, ಯಾಕೆ? ನಿಮಗೂ ಈ ಆಕ್ಸಿಡೆಂಟ್ಗೂ ಏನಾದರೂ ಸಂಬಂಧ ಇದೆಯಾ? ಅದು ನನ್ನ ಬಂಗಾರಿಗೆ ಅನ್ಯಾಯ ಆಗಿದೆ ಅಲ್ವಾ? ಅವಳಂತೂ ಇದರೆಲ್ಲ ಇಂಟ್ರೆಸ್ಟ್ ತೋರಿಸಲ್ಲ. ಅವಳು ಗಂಡನಾಗಿ ನಾನಾದರೂ ಏನಾದ್ರು ಮಾಡಬೇಕಲ್ವಾ? ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀನಿ. ಎಷ್ಟೊಂದ್ರೊಳು ಖುಷಿನೇ ಬಯಸ್ತೀನಿ ನಾನು. ಹೌದು, ನಾನು ಅಷ್ಟೇ. ನಮ್ಮ ಸೋಪಿಗೆ ನ್ಯಾಯ ಸಿಗಬೇಕು. ಅವಳಿಲ್ಲಿ ನೋವಲ್ಲಿದ್ದು ಅವ್ರುಗಳೆಲ್ಲ ಅಷ್ಟೆಲ್ಲ ತಪ್ಪು ಮಾಡಿ ಅಲ್ಲಿ ಖುಷಿಯಾಗಿರೋ ಹಾಗೆ ಆಗಬಾರ್ದು. ಅದಕ್ಕೆ ನೀವೇನು ಮಾಡ್ತಿರೋ ಮಾಡಿ, ಒಟ್ಟು ಆ ಭಾವನಾ ಮಾತ್ರ ನೆಮ್ಮದಿಯಾಗಿರಬಾರ್ದು ಅಷ್ಟೇ. ನಾನು ಬರ್ತೀನಿ ಸೋಪಿ. ಬಂಗಾರಿ, ನೀಲಿ ಅವ್ರು ಹೇಳ್ತಿರೋದು ಕರೆಕ್ಟಾಗಿದೆ. ಈ ಭಾವನಾ ವಿಚಾರ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಇಲ್ಲಾದರೆ ನಮ್ಮ ಕತ್ತಿಗೆ ತಂದಿಡ್ತಾಳೆ. ನಿನಗೇನು ಅನ್ಸುತ್ತೆ ಅದನ್ನು ಮಾಡು ರವಿ. ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಅಕ್ಕಾಡದಲ್ಲಿ ಗುದ್ದಾಡಲೇಬೇಕು. ಆತ ಸುಲಾಬಡ ಬುಡುಪುನ ಅತ್ಯ. ಅಲ್ಲಿ ಮನೆಯಲ್ಲಿ ನೀನಕ್ಕಂಗೆ ನೀನೇ ಸಮಾಧಾನ ಮಾಡಿ ಇಲ್ಲಿ ನೀನೇ ಅಳ್ತಾ ಇದ್ಯಾ? ಇದು ಸರಿನಾ? ಆ
ಬೆಂಕಿ, ಹಂಗೆಲ್ಲ ಮಾತಾಡ್ಬೇಡ. ಅತ್ತೆ ಮಾವಂಗೆ ಏನು ಆಗಿರಕ್ಕಿಲ್ಲ, ಹುಷಾರಾಗೇ ಇರ್ತಾರೆ. ಅವರು ದೂರ ಎಲ್ಲೂ ಹೋಗಿರಕ್ಕಿಲ್ಲ, ಇಲ್ಲೇ ಸುತ್ತಮುತ್ತ ಇರ್ತಾರೆ. ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತಾನೆ ಹಿಂಗ್ ಮಾಡ್ತವ್ರೆ ಅಷ್ಟೇ. ಇಲ್ಲಿ ನೋಡು, ನೀನು ದುಃಖದಲ್ಲಿ ಏನೇನೋ ಮಾತಾಡ್ಬೇಡ. ಅತ್ತೆ ಮಾವ ಯಾವತ್ತೂ ಆತರ ಯೋಚನೆ ಕೂಡ ಮಾಡಿರಕ್ಕಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅತ್ತೆ ಮಾವಂಗೆ ಅವ್ರು ಎತ್ತಿರೋ ಮಕ್ಳಿಗಿಂತ ನಿನ್ನನ್ ಕಂಡ್ರೇನೆ ಪ್ರೀತಿ ಜಾಸ್ತಿ. ಇಲ್ಲಿ ನೋಡು, ಈಗ ಅತ್ತೆ ಮಾವ ಏನಾದ್ರು ಅಲ್ಲಿ ಜಗಳ ಆದ ತಕ್ಷಣ ನಮ್ಮನೆಗೆ ಬಂದಿದ್ರೆ ಅವರು ಅಲ್ಗೂ ಬಂದು ಜಗಳ ಮಾಡ್ತಿರ್ಲಿಲ್ವಾ? ಅದನ್ನೆಲ್ಲ ಯೋಚನೆ ಮಾಡಿನೇ ಅತ್ತೆ ಮಾವ ಹಿಂಗ್ ಮಾಡೋರೆ. ಇಲ್ಲಿ ನೋಡು, ಏನು ಯೋಚನೆ ಮಾಡ್ಬೇಡ, ನಾ ಹುಡ್ಕುಮ. ಲಕ್ಷ್ಮಿ, ನನಗೆ ಒಂದು ಕೆಲಸ ಸಿಕ್ತು ಲಕ್ಷ್ಮಿ. ಈ ಕೇಟ್ರಿಂಗ್ ಬಿಸ್ನೆಸ್ ಅಂತಾರೆ ನೋಡು, ಈ ಮದುವೆ ಸಮಾರಂಭಗಳಿಗೆಲ್ಲ ಊಟ ಎಲ್ಲ ಮಾಡ್ಕೊಡ್ತಾರಲ್ಲ ಅವರು. ಅಡುಗೆ ಮಾಡಕ್ ಬರ್ತಾ ಅಂದ್ರು, ಅಡುಗೆ ಮಾಡಕ್ ಬರಲ್ಲ, ಅದೊಂದು ಬಿಟ್ಟು ಎಲ್ಲ ಮಾಡ್ತೀನಿ ಸ್ವಾಮಿ ಹಿಂದೆ. ಸರಿ, ಹಾಗಾದ್ರೆ ಬನ್ನಿ, ನೀವು ಗಾಡಿನೂ ಓಡಿಸ್ಬೇಕಾಗತ್ತೆ, ಸಂದರ್ಭ ಬಿದ್ದರೆ ಊಟನೂ ಬಡಿಸ್ಬೇಕಾಗತ್ತೆ. ಹ್ಞೂ, ಒಂದೇ ಕೆಲಸ ಸಿಕ್ತು. ಒಳ್ಳೇದಾಯ್ತು ಬಿಡಿ. ಏನಾಯ್ತು? ಯಾಕೋ ನಿಧಾನ ನಿಧಾನ. ಬಿಕ್ಲಿಕೆರಿ ಅಲ್ಲ, ಅಂಗಡಿಲಿ ನೀರು ಕೊಡಿಸ್ತೀನಿ ಬಾ. ನಿಧಾನ ನಿಧಾನ ನಿಧಾನ. ನಿಧಾನ ನಿಧಾನ. ಅಮ್ಮ, ಒಂದು ಅರ್ಧ ಲೀಟರ್ ನೀರು ಕೊಡಿ ಬಾ. ನಿಧಾನ ನಿಧಾನ. ನಿಧಾನ ನಿಧಾನ ಲಕ್ಷ್ಮಿ, ಇನ್ನೂ ಸ್ವಲ್ಪ ಕೊಡಿ. ಬಹುಶಃ ಯಾರೋ ನಿನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಇನ್ನು ಸ್ವಲ್ಪ. ಈಗಿರೋ ಸ್ಥಿತಿಗೆ ಯಾರೇ ನಮ್ಮನ್ನ ನೆನ್ಸ್ಕೊಂತಾರೆ. ಈಗ ಅತ್ತೆ ಮಾವನ್ನ ನೆನ್ಸ್ಕೊಳ್ಳೋದು ಒಬ್ನೇ. ಯಾಕಂದ್ರೆ ನೀನು ಅವ್ರನ್ನ ಎಷ್ಟು ಇಷ್ಟಪಡ್ತೀಯ ಅಂತ ನಂಗೆ ಮಾತ್ರ ಗೊತ್ತು. ಅಮ್ಮ 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 ಅಬ್ಬೋ ಹೌದು ವೆಂಕಿ, ಅತ್ತೆ ಮಾವ ಇಬ್ರು ಮಕ್ಳಿಗೋಸ್ಕರ ಜೀವನವನ್ನೇ ಸೌಸವ್ರೆ ಅಂತ ನನಗೆ ಅರ್ಥ ಆಯ್ತದೆ, ನಿನಗೆ ಅರ್ಥ ಆಯ್ತದೆ. ಆದ್ರೆ ಅವ್ರಿಗೂ ಅರ್ಥ ಆಗ್ಬೇಕಲ್ವೇ? ದುಡ್ಡಿನ ಮುಂದೆ ಅಪ್ಪ ಅಮ್ಮ ಯಾರು ಲೆಕ್ಕಕ್ಕಿಲ್ಲ. ಹೌದು ವೆಂಕಿ, ಅತ್ತೆ ಮಾವ ಸಿಕ್ಕಿದ ತಕ್ಷಣ ನಾವೇ ಅವ್ರನ್ನ ಕರ್ಕೊಂಬಂದು ಅವ್ರ ಸೇವೆ ನಾವೇ ಮಾಡುಮ. ಆದ್ರೆ ಅಲ್ಲಿವರೆಗೂ ಅತ್ತೆ ಮಾವ ಹುಷಾರಾಗಿರ್ಲಿ, ಕ್ಷೇಮವಾಗಿರ್ಲಿ ಅಂತ ಅರ್ಸು.
ಅತ್ತೆ ಮಾವ ನಮಗ್ ಸಿಗ್ಲಿ ಅಂತ ದೇವ್ರ ಹತ್ರ ಅರ್ಕೆ ಕಟ್ಟುಮ. ಒಳ್ಳೆ ಮನ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಅತ್ತೆ ಮಾವ ನಮಗ್ ಸಿಕ್ಕೇ ಸಿಗ್ತಾರೆ.